ಸಿಎಂ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನ ಯಾರಾದ್ರೂ ಮುಟ್ಟಿದ್ರೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಹೇಳಿದ್ದಾರೆ. ಜನಾಂದೋಲನ ಜನರು ಸುಮ್ಮನೆ ಇರೋದಿಲ್ಲ ಅನ್ನೋಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಇದೆ, ಇವತ್ತು ಸುಳ್ಳು ಆರೋಪವನ್ನ ತಮ್ಮ ಯಾವುದೇ ವಿಧದಲ್ಲಿ ಅವರ ಹಸ್ತಕ್ಷೇಪ ಇಲ್ಲದೆ ಇರತಕ್ಕಂಥ ಒಂದು ವಿವಾದವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದಿರ್ತಕ್ಕಂಥದ್ದು ಅವ್ರಿಗೂ ನೋವಾಗಿದೆ. ಇದ್ರ ಜೊತೆಗೆ ಇವತ್ತು ರಾಜ್ಯದ ಜನತೆ ಮೂಲೆ ಮೂಲೆಗಳಲ್ಲಿ ಎಲ್ಲಾ ಸಂಘಟನೆಗಳು ಮತ್ತು ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ಪಕ್ಷ MLAಗಳು ಎಲ್ಲರೂ ಪರವಾಗಿದ್ದಾರೆ. ಇದು ಸುಳ್ಳು ಕೇಸು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಂಥ ಸಮಯದಲ್ಲಿ ನೋವಾಗಿದೆ ಅವರಿಗೆ. ಇಷ್ಟು ವರ್ಷ ಅಧಿಕಾರ ಮಾಡಿ ಯಾವುದೇ ಒಂದು ಕಪ್ಚಿಕೆ ಇಲ್ಲತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡೋದು ನೋವಿನಿಂದ ಮಾತಾಡಿದ್ದಾರೆ. ಯಾಕೆಂದ್ರೆ ಜನ ಅವರ ಹೋದ ಕಡೆ ಎಲ್ಲ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದು ನೋಡಿ ಅವ್ರು ಹುಮ್ಮಸ್ನಿಂದ ಆ ರೀತಿ ಮಾತಾಡ್ತಾರೆ. ಇಂದು ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕರು ಅಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ, ಹೇಗೆ ಸರ್? ಅದನ್ನು ಜಗಜ್ಜಗಿತವಾಗಿದೆ. ಈಗ ಯಾವುದೋ ಸರಿಯಾದ ರೀತಿಯ ದಾಖಲೆಗಳಿಲ್ಲದೆ 11 ಕೋಟಿಗೆ ಕೊಟ್ಟಂತ ದಾಖಲೆ 8 ಗಂಟೆ ಒಳಗಾಗಿ ಇದಕ್ಕೆ ಕೊಡ್ತೀವಿ ಅಂತ ಗವರ್ನರ್ ಕೊಟ್ರೆ ಗವರ್ನರ್ ಕಾಮೆಂಟ್ ಮಾಡೋದು ಬೇಡ ಅಂತೀವಿ. ಅದು ಮಾಡಿರೋ ಕೆಲಸ ಏನಾಗಿದೆ ಇವೆಲ್ಲವನ್ನು ನೋಡಿದಾಗ ಷಡ್ಯಂತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಜ್ರಿವಾಲ್ ತರನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸಿಎಂ. ಕೇಜ್ರಿವಾಲ್ ಆಗ್ಲಿ ಇನ್ನೊಬ್ರಾಗ್ಲಿ ಯಾವೊಬ್ಬ ಪ್ರಧಾನಮಂತ್ರಿಗಳ ಚುನಾವಣೆ ಸಮಯದ ಭಾಷಣಗಳನ್ನು ಕೇಳಿದ್ರೆ ನಿಜವಾಗಿಯೂ ನನ್ನ ಜೀವನದಲ್ಲಿ ಇಷ್ಟು ವರ್ಷ ನಾನು ವಿದ್ಯಾರ್ಥಿ ನಾಯಕರಾಗಿ ಅನೇಕ ನೋಡಿದ್ದೇನೆ. ಇಂಥ ಸ್ಟೇಟ್ಮೆಂಟ್ಗಳು, ಇಂಥ ಉದಾಹರಣೆಗೆ ಗ್ಯಾರಂಟಿ ನಮ್ಮದೇ ತಗೊಳ್ಳಿ, ಗ್ಯಾರಂಟಿ ಯೋಜನೆಗಳು 98% ಇಲ್ಲಿ ಜಾರಿಯಲ್ಲಿದೆ. ಗ್ಯಾರಂಟಿ ಕೊಟ್ಟೇ ಇಲ್ಲ. ಜಾರಿ ಮಾಡುವಾಗಲೂ ಇದಾಗಲ್ಲ ಅಂತ ಹೇಳಿದ್ರು. ಈಗ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ, ಡಾಕ್ಯುಮೆಂಟ್ ಇದೆ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಎಲ್ಲ ಇದೆ. ಅದನ್ನು ಕೂಡ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಅವರೇ ಮೋದಿ ಗ್ಯಾರಂಟಿ ಅಂತಾರೆ. ವಿಭಿನ್ನವಾದಂತ ಡ್ಯುಯಲ್ ರೂಲ್ ಮಾಡ್ತಾರೆ ಒಬ್ಬ ಪ್ರಧಾನಮಂತ್ರಿ. ಇದನ್ನ ಹೇಗೆ ಸಹಿಸೋದು? ದೇವೇಗೌಡರಂಗೆ ಸರ್ಕಾರ ಪತನ ಆಗುತ್ತಾ ಜನವರಿ ಒಳಗೆ? ಸಾಧ್ಯವಿಲ್ಲ. ದೇವೇಗೌಡರು ಪಾಪ ದೊಡ್ಡ ಹುದ್ದೆಯಲ್ಲಿದ್ದವರು ಜ್ಞಾಪಿಸ್ಕೊಳ್ಬೇಕು, ಯಾರಿಂದ ನಾನು ಪ್ರಧಾನಿ ಅದೇ, ಯಾರಿಂದ ಮುಖ್ಯಮಂತ್ರಿ ಅದೇ ಅಂತ ಜ್ಞಾಪಿಸ್ಕೊಳ್ಬೇಕು. ಇವತ್ತು ಇಷ್ಟು ಸುಭದ್ರ ಇರೋ ಸರ್ಕಾರವನ್ನು ನಾನು ತೆಗಿತೀನಿ ಅಂತ ಹೇಳೋದಾದ್ರೆ ಅವ್ರ ವಯಸ್ಸಿಗೆ ತಕ್ಕವಾದಂತ ಮಾತಲ್ಲ, ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರನ್ನು ಮುಗಿಸಿದ್ರೆ ಕಾಂಗ್ರೆಸ್ ಪಕ್ಷದನ್ನ ಮುಗಿಸಿದ, ಯಾಕಂದ್ರೆ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನ ಮುಗಿಸಿದ್ರೆ ಕಾಂಗ್ರೆಸ್ ಮುಗಿಯುತ್ತೆ ಅಂತ. ಅವರ ಚಿಂತನೆ ಆಗಿದೆ ವಿರೋಧ ಪಕ್ಷದವ್ರದ್ದು. ಆದ್ರೆ ನಾವು ಅದನ್ನ ಹೇಳಕ್ಕಾಗಲ್ಲ. ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯವೇ, ಆದ್ರೆ ಕಾಂಗ್ರೆಸ್ ಎಲ್ಲಾ ನಾಯಕರುಗಳು ಇದ್ದಾರೆ, ನಡೆಯುತ್ತೆ. ಬಾಸ್ ಲೀಡರ್ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು.